ನಮ್ಮ ಆಫೀಸರ್ಗಳು ರಾಜಕಾರಣಿಗಳು ನೋಡಿದ್ರೆ ಖುಷಿ ಆಗುತ್ತೆ ಕೊಂಡ್ರಿ. ಅದೇನು ಅಂಡರ್ಸ್ಟ್ಯಾಂಡಿಂಗು, ಅದೇನು ಹೊಂದಾಣಿಕೆ, ಅದೇನು ಸಹಕಾರ ಸಹಬಾಳ್ವೆ. ಈ ಒಂದು ಸೊಸೈಟಿ ಎಲೆಕ್ಷನ್ ಅಲ್ಲಿ ಅಕ್ರಮ ಆಗುತ್ತೆ, ಬಂಡಲ್ ಗಟ್ಟಲೆ ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ಗಳು ಬರುತ್ತೆ, ಸಿಕ್ಕಾಕೊಂಡಾಗ ಅದು ಕೇಸ್ ಆಗುತ್ತೆ. ಆಮೇಲೆ ಈ ತನಿಖೆ ಮುಗಿಸ್ಕೊಂಡು ಬಂದು ಒಟ್ಟಿಗೆ ಎಲ್ಲ ಕೂತ್ಕೊಂಡು ತಣ್ಣು ಬಿಯರ್ ಕುಡಿತಾರೆ. ಅಕ್ರಮ ಮಾಡಿದ ಆಫೀಸರು, ಅದನ್ನು ತನಿಖೆ ಮಾಡಬೇಕಾದ ಆಫೀಸರು, ಅದಕ್ಕೆ ಸಾಕ್ಷಿ ಹೇಳಕ್ ಬಂದ ಆಫೀಸರು, ಆ ಅಕ್ರಮ ಮಾಡಿರೋ ಪೊಲಿಟಿಕಲ್ ಲೀಡರ್ಗಳು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಣ್ಣೆ ಪಾರ್ಟಿ ಮಾಡಿದ್ರೆ ಅದ್ರ ಗೊತ್ತೇ ಬೇರೆ ಕಾಣ್ರಿ. ಇದನ್ನೇ ಯಾರು ವಿಡಿಯೋ ಮಾಡ್ಬಿಟ್ಬಿಟ್ಟವ್ರೆ. ಅದು ಏನು ಹೊಟ್ಟೆ ಹೋಗಿನೋ ಏನೋ ಈ ನಮ್ಮ ಜನಕ್ಕೆ ಚೆನ್ನಾಗಿದ್ರು ಸಹಿಸೋದೇ ಇಲ್ಲ ಕಣ್ರಿ. ಈ ಜನ ಇಂಥ ಹೊಂದಾಣಿಕೆ ಬೇಕು ನಮ್ಮ ಪ್ರಜಾಪ್ರಭುತ್ವಕ್ಕೆ. ಜನರ ಮನೆಗಳು ಹಾಳಾಗೋಗ್ಲಿ ಬಿಡ್ರಿ, ಯಾವನು ಕೇಳ್ತಾನೆ. ಲೀಡರ್ಗಳು ಆಫೀಸರ್ಗಳು ಸೂಕ್ತವಾಗಿ ಬಾಳ್ ಮಾಡ್ಬೇಕು ಕೊಂಡ್ರಿ. ಹೋದ ತಿಂಗಳು ನಮ್ಮ ಕುಣಿಗಲ್ ತಾಲೂಕು ಈ ಸಂತೆ ಮಾವುತರಲ್ಲಿ ಒಂದು ಸೊಸೈಟಿಗೆ ಎಲೆಕ್ಷನ್ ಆಯಿತು. ನೆನಪಿರ್ಬೇಕು ನಿಮಗೆ. ಈ ಪೋಲಿಂಗ್ ಬೂತ್ ಮುಂದೆ ಬ್ಯಾಲೆಟ್ ಪೇಪರ್ ಕೈಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ನವರು ಅವರಿಗೆ ಓಟ್ ಕೂತ್ಕೊಂಡ್ಬಿಟ್ಟು ಅಕ್ರಮ ಮಾಡ್ಬಿಟ್ಟವ್ರೆ ಅಂತ ಒಂದು ವಿಡಿಯೋ ವೈರಲ್ ಆಗ್ಬಿಟ್ಟಿತ್ತು. ಅಂಥದ್ದೊಂದು ಲೋಕ ಕಲ್ಯಾಣದ ಕೆಲಸ ಮಾಡಿದ ಮಹಾನ್ ಚೇತನ ಅಂದರೆ ಅಲ್ಲಿಗೆ ಎಲೆಕ್ಷನ್ ಆಫೀಸರು ಅಂತ ಬಂದಿದ್ದು ಸುನೀಲ ಅನ್ನೋ ಮನುಷ್ಯ. ಈ ವೋಟಿಂಗ್ ಎಲ್ಲ ಮುಗಿದ್ಮೇಲೆ ಬೂತ್ ಏಜೆಂಟ್ಗಳೆಲ್ಲ ಹೊರಗಡೆ ಹೋಗ್ಬಿಡ್ತಾರಲ್ಲ, ಅವಾಗ ಈ ಸುನೀಲ್ ಅಂತ ಕೆಲಸ ಮಾಡ್ಬಿಡುತ್ತೆ ಅಂದರೆ ಈ ಕಾಂಗ್ರೆಸ್ ಕಡೆ ಇರೋ ಕ್ಯಾಂಡಿಡೇಟ್ಗೆ ಮೊದಲೇ ಒಂದಷ್ಟು ವೋಟ್ ಹಾಕ್ಕೊಂಡು ಒಂದು ಬಂಡಲ್ ಅಷ್ಟು ಬ್ಯಾಲೆಟ್ ಪೇಪರ್ನ ರೆಡಿ ಮಾಡ್ಕೊಂಡು ಬಂದಿರುತ್ತೆ. ಅವುಗಳನ್ನ ವೋಟ್ ಬಾಕ್ಸ್ ಒಳಗಡೆ ಯಾರಿಗೂ ಕಾಣದ ತುರ್ಕೋದಕ್ಕೆ ಅಂತ ಟ್ರೈ ಮಾಡ್ತಿರುತ್ತೆ. ಅವಾಗ ಈ JDS BJP ಅವ್ರು ಬಂದ್ಬಿಟ್ಟು ಗಾಳಿ ದೊಡ್ಡ ರಾದ್ದಾಂತ ಮಾಡ್ಬಿಡ್ತಾರೆ. ಪಾಪ ಈ ಸುನೀಲನ್ನ ಹಿಡ್ಕೊಂಡು ಒಂದು ರೂಮ್ ಒಳಗಡೆ ಕೂಡಾಕ್ಬಿಟ್ಟು ಪೊಲೀಸರನ್ನ ಕರೆಸಿ ಅರೆಸ್ಟು ಮಾಡಿಸ್ಕೊಡ್ತಾರೆ. ಈ ಹುಲಿಯೂರುದುರ್ಗ ಸ್ಟೇಷನಲ್ಲಿ ಒಂದು FIR ಆಗ್ಬಿಡುತ್ತೆ. ಇಂಥ ಸುನೀಲು ಇದಕ್ಕೂ ಮುಂಚೆ ರಾಮನಗರದಲ್ಲಿ ಇಂಥದ್ದೇ ಏನೋ ಒಂದು ಎಡವಟ್ ಮಾಡಿಕೊಂಡು ಅಲ್ಲಿಂದ ಕುಣಗಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿತ್ತಂತೆ. ಇಲ್ಲೂ ಅದೇ ಕೆಲಸ ಮಾಡಿ ಇಟ್ಟಿದ್ದು, ಇದನ್ನು ಸಸ್ಪೆಂಡ್ ಮಾಡಿ ಅಂತ ಈ JDS ಕಾರ್ಯಕರ್ತರು ಒಂದು BJP ಕಾರ್ಯಕರ್ತರು ಸಿಕ್ಕಾಬಟ್ಟೆ ಗಲಾಟೆ ಮಾಡ್ಬಿಟ್ರು ಆ ಟೈಮ್. ಇವಾಗ ಇಂಥ ಒಂದು ಸುಸಂದರ್ಭದಲ್ಲಿ ಇವರೆಲ್ಲ ಸೇರೋದಕ್ಕೆ ಆ ಘಟನೆನೇ ಕಾರಣ. ಅದೇ ಕೇಸಿಗೆ ಸಂಬಂಧಪಟ್ಟಂಗೆ ಎನ್ಕ್ವೈರಿ ಇತ್ತಂತೆ. ಈ ಎನ್ಕ್ವೈರಿ ಎಲ್ಲ ಮುಗಿಸ್ಕೊಂಡು ಸೀದಾ ಕುಣಗಲ್ಲು ತುಮಕೂರು ಹೈವೇನಲ್ಲಿ ಒಂದು ಡಾಬಾಗೆ ಬಂದವ್ರೆ. ಹೆವಿ ಬಿಸಿಲು, ತಣ್ಣಗೆ ಒಂದು ಬಿಯರ್ ಕುಡಿಯೋಣ ಅಂತ ಕೂತ್ರೆ ಈ ಡಾಬಾದವನು ಟ್ಯೂಬರ್ ಪ್ರೀಮಿಯಂ ಇಲ್ಲ, ಸ್ಟ್ರಾಂಗ್ ಇದೆ ಕೊಡ್ಲಾ ಅಂತಾನೆ. ಅದೆಲ್ಲ ಏನು ಬೇಡ, ನಮ್ಮ ಮಲ್ಯ ಇಲ್ಲ ಅಂತ ಹೇಳ್ಬಿಟ್ಟು ಬ್ರಾಂಡ್ ಬಿಡೋಕ್ಕಾಗ್ತದ, KFA ತಗೊಂಡು ಬರಪ್ಪ ಅಂತ ಆರ್ಡರ್ ಮಾಡೋದು. ಹೆಂಗೂ ಬಿಯರ್ ಜೊತೆಗೆ ಊರುಬಾಡಿರುತ್ತೆ, ಒಳ್ಳೆ ಕಾಂಬಿನೇಷನ್. ಇಂಥ ಒಂದು ಹ್ಯಾಪಿ ಮೂಮೆಂಟಲ್ಲಿ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳ ಪರವಾಗಿ ನಕಲಿ ವೋಟ್ ಮಾಡೋಕೆ ಹೋಗಿ ತಲಾಕೊಂಡ ಸುನೀಲನೂ ಇತ್ತು. ಇದ್ರ ಎನ್ಕ್ವೈರಿಗೆ ಅಂತ ಬಂದಿದ್ದ ಆಫೀಸರು ರಾಮ್ ಪ್ರಸಾದೂ ಇದ್ರು, ಜೊತೆಗೆ ನಮ್ಮ ಲೋಕಲ್ ಕಾಂಗ್ರೆಸ್ ಲೀಡರ್ಗಳು. ಆಮೇಲೆ ಈ ಪಾರ್ಟಿ ಕೊಟ್ಟಿದ್ದೇ ನಮ್ಮ ಬೇಗು ಮೂರ್ತಿಗಳಂತೆ. ಇವರು ಕಾಂಗ್ರೆಸ್ ಮುಖಂಡರಂತೆ, MLA ಡಾಕ್ಟರ್ ರಂಗನಾಥ್ ಅವರಿಗೆ ಕ್ಲೋಸ್ ಅಂತೆ. ಪಾರ್ಟಿ ಅಂತ ಬಂದ್ರೆ ಇದನ್ನೆಲ್ಲ ಮಾಡಬೇಕಾಗುತ್ತೆ ಕಣ್ರಿ. ಎಲೆಕ್ಷನ್ ಅಲ್ಲಿ ಅಷ್ಟು ಸಪೋರ್ಟ್ ಮಾಡಿದ ಆಫೀಸರ್ಗಳಿಗೆ ಇಷ್ಟು ಮಾಡಿದ್ರೆ ಹೆಂಗೆ? ಯಾವಾಗಲೂ ಪೊಲಿಟಿಷಿಯನ್ಸು ಆಫೀಸರ್ಗಳು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಬೇಕು. ಅವಾಗಲೇ ಇಂಥದ್ದೇನಾದ್ರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾವಾಗಲೂ ಹೇಳೋದು, ಈ EVM ಮಿಷನ್ಗಳೆಲ್ಲ ವೇಸ್ಟು, ಬ್ಯಾಲೆಟ್ ಪೇಪರ್ನ ಎಲೆಕ್ಷನ್ ಮಾಡಿ ಅಂತ. ಬ್ಯಾಲೆಟ್ ಪೇಪರ್ ಆದರೆ ಆಫೀಸರ್ಗಳನ್ನ ಇಟ್ಕೊಂಡು ಏನಾದರೂ ಆಟ ಆಡ್ಬೋದಪ್ಪ. EVMನಲ್ಲಿ ಏನು ಮಾಡೋಕ್ಕಾಗತ್ತೆ? ಏನಾದರೂ ಸರಿ, ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ನು ಬ್ಯಾಲೆಟ್ ಪೇಪರ್ನಲ್ಲಿ ಮಾಡಿಸ್ಬೇಕು. ನಮ್ಮ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು. ಅವ್ರಿಗೂ ವಯಸ್ಸಾಗ್ತಾ ಬಂದು ಕಣ್ರಿ.